ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್. ಇವತ್ತು ನಾನು ಅಫ್ಘಾನಿ ಸಲ್ವಾರನ್ನು ಯಾವ ಥರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿದರೆ ನೀವು ಯಾವುದೇ ಸೈಜ್ಗೆ ಈ ಪ್ಯಾಂಟನ್ನು ಹೊಲಿಬೋದು. ಸಲ್ವಾರ್ ಹೊಲಿಯೋದಕ್ಕೆ ನಾನು 2.25 ಮೀಟರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಈಗ ಬಟ್ಟೆನ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಫೋಲ್ಡ್ ಸೈಡನ್ನು ನನ್ನ ಕಡೆ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಕಡೆ ಓಪನ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ ಕಡೆಯಿಂದ ನಾನು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ, ಯಾಕಂದರೆ ಬೆಲ್ಟ್ ಸಲುವಾಗಿ. ನೀವು ಯಾವುದೇ ಸಲ್ವಾರ್ಗಾದ್ರೂ ಕೂಡ ಸಲ್ವಾರ್ ಲೆಂತ್ ಬಿಟ್ಟು 2 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಬೇಕು. ನಾನಿಲ್ಲಿ 2 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿ ಲೈನನ್ನು ಎಳ್ಕೊಂಡಿದ್ದೀನಿ. ಸಲ್ವಾರ್ ರೆಡಿ ಲೆಂತ್ ಇದೆ 37 ಇಂಚ್. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ನಾನು 36 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 1 ಇಂಚ್ ಅದಕ್ಕೆ ಮೈನಸ್ ಮಾಡ್ತಾ ಇದ್ದೀನಿ ಅಂದರೆ 1 ಇಂಚ್ ನಾನು ಬಾಟಮ್ ಪಾರ್ಟಿನ ಸೆಪ್ರೇಟಾಗಿ ಜಾಯಿಂಟ್ ಮಾಡ್ತೀನಿ. ಇಲ್ಲಿ ಎಕ್ಸ್ಟ್ರಾ ಏನು ಮಾರ್ಜಿನನ್ನು ಬಿಡೋ ಹಂಗಿಲ್ಲ. ಇಲ್ಲಿ 2 ಇಂಚ್ ಬೆಲ್ಟ್ ಸಲುವಾಗಿ ಮಾರ್ಕ್ ಮಾಡಿದ್ದೀವಿ. ಅಲ್ಲಿ ಬೆಲ್ಟ್ ವಿಡ್ತನ್ನು ತಗೋಬೇಕು. ಅದಕ್ಕೆ ಹಿಪ್ ಸೈಜ್ ಬೇಕಾಗುತ್ತೆ. ನನ್ನದು ಹಿಪ್ ಸೈಜ್ ಇದೆ 36 ಇಂಚ್. ಅದನ್ನು 4ಇಂದ ಡಿವೈಡ್ ಮಾಡಿದಾಗ 9 ಇಂಚ್ ಬಂತು. ಅದರಲ್ಲಿ ಪ್ಲಸ್ 2 ಇಂಚನ್ನು ಆ್ಯಡ್ ಮಾಡಿದಾಗ 11 ಇಂಚಿಗೆ ನಾನು ಮಾರ್ಕ್ ಮಾಡಿ ಮತ್ತು ಗೆರೆಗಳನ್ನ ಎಳ್ಕೊಂಡಿದ್ದೀನಿ. ಈಗ ಇದೇ ಪಾಯಿಂಟಿಂದ ನಾವು ಕ್ರಾಚ್ ಲೆಂತನ್ನು ಮಾರ್ಕ್ ಮಾಡಬೇಕು. ಕ್ರಾಚ್ ಲೆಂತ್ ನಾನು 12 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹಿಪ್ ರೌಂಡ್ ಎಷ್ಟಿದೆ ಅಂದರೆ 36 ಇಂಚ್ ಇದೆ. ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 3 ಇಂಚನ್ನು ಮಾರ್ಜಿನಾಗಿ ಆ್ಯಡ್ ಮಾಡಿ ಇಲ್ಲಿ ನಾನು 12 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 12 ಇಂಚನ್ನು ನಾನು ಬೆಲ್ಟನ್ನು 2 ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟನ್ನು 12 ಇಂಚನ್ನು ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿ 2.5 ಇಂಚಿಗೆ ಕ್ರಾಚ್ ರೌಂಡ್ ಸಲುವಾಗಿ 2.5 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಶೇಪನ್ನು ಹಾಕೊಳ್ತಾ ಇದ್ದೀನಿ. ಈಗ ಬಾಟಮ್ ರೌಂಡನ್ನು ಮಾರ್ಕ್ ಮಾಡೋಣ. ನಾರ್ಮಲಿ ಬಾಟಮ್ ರೌಂಡನ್ನು ಎಷ್ಟು ತೊಗೊಳ್ತೀವಿ ಅದರ ಡಬಲನ್ನು ಇಲ್ಲಿ ನಾವು ಮಾರ್ಕ್ ಮಾಡಬೇಕು, ಯಾಕಂದರೆ ಇಲ್ಲಿ ಪ್ಲೇಟ್ಸ್ ಬರುತ್ತವೆ. ನಾನು ಇಲ್ಲಿ ಬಾಟಮ್ ರೌಂಡ್ ನಾರ್ಮಲಿ ನಾನು 7.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದನ್ನು ಡಬಲ್ ಮಾಡಿದಾಗ 15 ಇಂಚ್ ಆಯಿತು. ಅದಕ್ಕೆ ನಾನಿಲ್ಲಿ 15 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇವೆರಡು ಪಾಯಿಂಟನ್ನು ಲೈನ್ ಎಳ್ಕೊಂಡು ಕೂಡಿಸ್ಕೋಬೇಕು. ಈಗ ಮಾರ್ಕಿಂಗ್ ಆಯಿತು. ಈಗ ಮಾರ್ಕಿನ ಮೇಲೇ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಸಲ್ವಾರ್ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಆಗಿದೆ. ಈಗ ನಾನು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಕಟ್ಟಿಂಗ್ ಆಗಿರೋ ಫ್ಯಾಬ್ರಿಕಲ್ಲಿ 2 ಪಾರ್ಟ್ ಬಂದಿವೆ ನಮಗೆ, ಒಂದು ಲೆಫ್ಟ್ ಸೈಡ್ ಮತ್ತು ಒಂದು ರೈಟ್ ಸೈಡ್. ಈಗ ನಾನು ಒಂದು ಪಾರ್ಟನ್ನು ತಗೊಂಡು ಈ ಥರ ಸೀದಾ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಪಾರ್ಟನ್ನು ನೋಡಿ, ಇನ್ನೊಂದು ಪಾರ್ಟನ್ನು ನಾನು ಉಲ್ಟಾ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಫ್ಯಾಬ್ರಿಕ್ನ ಸೀದಾ ಸೈಡ್ ಒಳಗಡೆ ಇದೆ. ಈಗ ನಾನು 2 ಕ್ರಾಸ್ ಸೈಡನ್ನು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥರ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನಾನು ಈಗ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ಫ್ಯಾಬ್ರಿಕಲ್ಲಿ ಆ ಕಡೆ ಈ ಕಡೆ ಅಂದರೆ ಸೆಂಟರಲ್ಲಿ ಹಿಡಿದು ಸಲ್ವಾರನ್ನು ಈ ಥರ ನೀಟಾಗಿ ಮಾಡಿಕೊಂಡು ಈಗ ಬಾಟಮಲ್ಲಿ ಯಾವ ಥರ ಪ್ಲೇಟ್ಸನ್ನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಪ್ಲೇಟ್ಸನ್ನು ಹಾಕೋಬೇಕು. ಇಲ್ಲಿ ಬಾಟಮಲ್ಲಿ ನಮಗೆ 15 ಇಂಚ್ ಬರೋವರೆಗೂ ಪ್ಲೇಟ್ಸನ್ನು ಹಾಕೋಬೇಕು. ಈ ಕಡೆನೂ ಅದೇ ಥರ. ಇಲ್ಲಿ ನಾನು ಮಷಿನ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. 1 ಸೈಡ್ ಬಾಟಮನ್ನು ತೊಗೊಂಡಿದ್ದೀನಿ. ಈಗ ಬಾಟಮನ್ನು ನಾನು ಸೀದಾ ಇಟ್ಕೊಂಡಿದ್ದೀನಿ, ಅಂದರೆ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡಿದ್ದೀನಿ. ಈ ಕಡೆ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಪಾರ್ಟು ನಮಗೆ ಹೊಲಿಗೆಯಲ್ಲಿ ಹೋಗುತ್ತೆ. ಈ ಕಡೆ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲೇಟ್ಸ್ ಹಾಕೋಬಾರ್ದು, ಅಂದರೆ 1.5 ಇಂಚ್ ಬಿಟ್ಟು ನಾವು ಈ ಥರ ಪ್ಲೇಟ್ಸನ್ನು ಹಾಕೊತಾ ಹೋಗಬೇಕು. ಪ್ಲೇಟ್ಸನ್ನು ಎಲ್ಲಿವರೆಗೂ ಹಾಕೋಬೇಕು ಅಂದರೆ 15 ಇಂಚ್ ಬರಬೇಕು ಬಾಟಮ್ ನಮ್ಮದು. ಬಾಟಮ್ 15 ಇಂಚ್ ಬರೋವರೆಗೂ ಪ್ಲೇಟ್ಸ್ ಹಾಕೋಬೇಕು. ಹೆಚ್ಚು ಕಡಿಮೆ ಆದರೆ ಪ್ಲೇಟ್ಸನ್ನು ಕಡಿಮೆ ಹೆಚ್ಚು ಮಾಡ್ಕೋಬೋದು. ನೋಡಿ, ಈ ಥರ ಪ್ಲೇಟ್ಸನ್ನು ಹಾಕೋಬೇಕು. 1/2 ಇಂಚಿಗೆ ಒಂದು ಪ್ಲೇಟ್ಸನ್ನು ಈ ಥರ ಹಾಕೋಬೇಕು. ನೀಟಾಗಿ ಫ್ಯಾಬ್ರಿಕನ್ನು ನೀಟಾಗಿ ಮಾಡ್ಕೊತ ಈಗ ಪ್ಲೇಟ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 15 ಇಂಚ್ ಬಂದಿದೆ. ಇದೇ ಥರ ನಾನು ಇನ್ನೊಂದು ಕಡೆ ಬಾಟಮಲ್ಲೂ ಕೂಡ ಪ್ಲೇಟ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಬಾಟಮನ್ನು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ 3.5 ಇಂಚ್ದು ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಅದ್ರ ಮೇಲೆ ಕ್ಯಾನ್ವಾಸನ್ನು ಇಟ್ಟು ಪ್ರೆಸ್ ಮಾಡಿದ್ದೀನಿ. ಈಗ ಇದನ್ನು ನಾವು ಈ ಪ್ಲೇಟ್ಸ್ ಮಾಡಿರೋ ಬಾಟಮಲ್ಲಿ ಈ ಥರ ಅಟ್ಯಾಚ್ ಮಾಡಬೇಕು ಸ್ಟ್ರಿಪ್ಪನ್ನು. ನೋಡಿ, ಇಲ್ಲಿ ನೀಟಾಗಿ ಪ್ಲೇಟ್ಸ್ ಹಾಕಿರೋ ಬಟ್ಟೆನ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ ಮತ್ತು ಸ್ಟ್ರಿಪ್ಪನ್ನು ಕೂಡ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ. ಈಗ ನಾನು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ.
ಈಗ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೀದಾ ಸೈಡಲ್ಲಿ ಟರ್ನ್ ಮಾಡ್ಕೋತೀನಿ. ಈಗ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಈಗ ಈ ಕ್ಯಾನ್ವಾಸ್ ಮೇಲೆ ಮತ್ತೆ 1/4 ಇಂಚ್ ಬಟ್ಟೆನ ಫೋಲ್ಡ್ ಮಾಡಿ ಮತ್ತೆ ಇದು ಪ್ಲೇಟ್ ಮಾಡಿದ್ದೀವಿ ಅದ್ರ ಮೇಲೆ ಮತ್ತೆ ಫೋಲ್ಡ್ ಮಾಡಿ ಮೇಲ್ಗಡೆ ಟಾಪ್ ಸ್ಟಿಚನ್ನು ಹಾಕೋಬೇಕು. ಇದೇ ಥರ ಇದೇ ಸೇಮ್ ಮೆಥಡಲ್ಲಿ ಇನ್ನೊಂದು ಬಾಟಮ್ನು ಕೂಡ ರೆಡಿ ಮಾಡ್ಕೋಬೇಕು. ನೋಡಿ ಈಗ ಬಾಟಮ್ ರೆಡಿಯಾಗಿದೆ. ಇಲ್ಲಿ ಇನ್ನೊಂದು ಸ್ಟಿಚನ್ನು ನಾನು ಹಾಕೋತಾ ಇದ್ದೀನಿ ಕೆಳಗಡೆ. ಈಗ ಒಂದು ಸೈಡ್ ಬಾಟಮ್ನೊಂದು ಪೂರ್ತಿ ರೆಡಿ ಆಯಿತು. ಇದೇ ಥರ ಇನ್ನೊಂದು ಬಾಟಮನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು ಸೇಮ್ ಇದೇ ಮೆಥಡಲ್ಲಿ. ನೋಡಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕಂತ. ಈ ಥರ ಬಟ್ಟೆನ ನೀಟಾಗಿ ಕೆಳಗಡೆ ಪ್ಲೇಟ್ಸನ್ನು ನೋಡ್ಕೊತ ಮೇಲ್ಗಡೆ ಟಾಪ್ ಸ್ಟಿಚ್ ಹಾಕೋಬೇಕು. ಈಗ ಎರಡು ಬಾಟಮ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಈಗ ಬಾಟಮ್ ಸೆಂಟರ್ದಿಂದ ಫಿಟ್ಟಿಂಗ್ ಮಾಡ್ಕೋಬೇಕು. ಫ್ಯಾಬ್ರಿಕನ್ನು ಉಲ್ಟಾ ಮಾಡಿ ಈ ಥರ ಮೊದಲು ಸೆಂಟರಲ್ಲಿ ಒಂದು ಸ್ಟಿಚನ್ನು ಹಾಕೋಬೇಕು. ಸೆಂಟರ್ದಿಂದ ಈ ಥರ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು, ಅಂದರೆ ಫಿಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ ಸಲ್ವಾರನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಮತ್ತು 2 ಇಂಚಿಗೆ ನಾವು ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವಿ ಮೇಲ್ಗಡೆ ಅದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. 2 ಇಂಚ್ ಪೂರ್ತಿ ರೌಂಡಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ಈ ಥರ ಇದನ್ನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ. ಇಲ್ಲಿ 2 ಇಂಚ್ ಮಾರ್ಜಿನನ್ನು ಬಿಡಬೇಕು, ಅಂದರೆ ಇಲ್ಲಿ ಸ್ಪೇಸ್ ಬಿಡಬೇಕು. 2 ಇಂಚ್ ಬಿಟ್ಟು ನಾವು ಈ ಥರ ನೋಡಿ ಹೇಳ್ತೀನಿ. ಆಮೇಲೆ ಈ ಥರ 2 ಇಂಚ್ ಫೋಲ್ಡ್ ಮಾಡಿಕೊಂಡು ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ನೋಡಿ ಇಲ್ಲಿ ನಾನು ಇಲ್ಲಿ 1 ಇಂಚ್ ಅಥವಾ 2 ಇಂಚನ್ನು ಸ್ಪೇಸ್ ಆಗೋ ಥರ ಬಿಟ್ಟಿದ್ದೀನಿ. ಸ್ಪೇಸ್ ಬಿಟ್ಟಿದ್ದೀನಿ ನಾನಿಲ್ಲಿ ಸ್ಟಿಚ್ ಹಾಕೊಂಡಿಲ್ಲ, ಯಾಕಂದರೆ ಇಲ್ಲಿ ಇಲಾಸ್ಟಿಕನ್ನು ಹಾಕೋಬೇಕು. ಮತ್ತು ಇಲ್ಲಿ ನಾನು ಇಲಾಸ್ಟಿಕ್ ಲೆಂತನ್ನು 30 ಇಂಚ್ ತೊಗೊಂಡಿದ್ದೀನಿ. ನಿಮ್ಮ ವೆಸ್ಟ್ ಸೈಜ್ ಎಷ್ಟಿರುತ್ತೆ ಅಂದರೆ ವೆಸ್ಟ್ ರೌಂಡ್ ಎಷ್ಟಿರುತ್ತೋ ಅದರಲ್ಲಿ 2 ಇಂಚನ್ನು ಮೈನಸ್ ಮಾಡಿ ಇಲ್ಲಿ ಇಲಾಸ್ಟಿಕನ್ನು ತಗೋಬೇಕು. ಇದಕ್ಕೆ ಒಂದು ಪಿನ್ನನ್ನು ಹಾಕಿ ಈಗ ನಾನು ಸಲ್ವಾರ್ ಒಳಗಡೆ ಸೇರಿಸ್ತಾ ಇದ್ದೀನಿ. 2 ಇಂಚ್ ಸ್ಪೇಸನ್ನು ಬಿಟ್ಟಿದ್ದೀವಿ, ಅದರಲ್ಲಿ ಈ ಥರ ಇಲಾಸ್ಟಿಕನ್ನು ಒಳಗೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಸೇಫ್ಟಿ ಪಿನ್ನಿಂದ ನಾನು ಇಲಾಸ್ಟಿಕನ್ನು ಒಳಗಡೆ ಹಾಕಿದ್ದೀನಿ. ಇದೇ ಥರ ಇಲಾಸ್ಟಿಕನ್ನು ಒಂದು ಸೈಡಿಂದ ಒಳಗಡೆ ಹಾಕಿ ಇನ್ನೊಂದು ಸೈಡಿಂದ ಇಲಾಸ್ಟಿಕನ್ನು ಹೊರಗಡೆ ತೆಗಿಬೇಕು. ನೋಡಿ ಇಲ್ಲಿ ಈ ಥರ ಈಗ ಒಂದು ಸೈಡಿಂದ ಹಾಕಿ ಇನ್ನೊಂದು ಸೈಡಿಂದ ಹೊರಗಡೆ ತೆಗೆದು ಅದ್ರ ಮೇಲೆ ಈ ಥರ ಒಂದರ ಮೇಲೆ ಒಂದು ಇಲಾಸ್ಟಿಕನ್ನು ಇಟ್ಟು ಓವರ್ಲ್ಯಾಪ್ ಮಾಡ್ಕೋಬೇಕು. ಅಂದರೆ ಇದ್ರ ಮೇಲೆ ಟಾಪ್ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಒಳಗಡೆ ಇಲಾಸ್ಟಿಕನ್ನು ಈ ಥರ ಬಟ್ಟೆನ ಹಿಗಿಸಿದಾಗ ಒಳಗಡೆ ಹೋಗುತ್ತೆ ಇಲಾಸ್ಟಿಕ್. ಈಗ ಸ್ಪೇಸ್ ಏನು ಬಿಟ್ಟಿದ್ದೀವಿ 2 ಇಂಚ್ ಅದನ್ನು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೆಂಟರಲ್ಲಿ ಒಂದು ಇಲಾಸ್ಟಿಕನ್ನು ಹಿಗ್ಗಿಸಿ ಈ ಥರ ಸ್ಟಿಚನ್ನು ಹಾಕೋತಾ ಇದ್ದೀನಿ. ಇದರಿಂದ ಇಲಾಸ್ಟಿಕ್ ಆ ಕಡೆ ಈ ಕಡೆ ಆಗೋದಿಲ್ಲ, ನೀಟಾಗಿ ಕೊಂಡುತ್ತೆ. ನೋಡಿ ಈಗ ಪೂರ್ತಿ ಸಲ್ವಾರ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.